ವೀಕ್ಷಕರೇ, ಅದು 2021 ಸೆಪ್ಟೆಂಬರ್ 18ನೇ ತಾರೀಕು. ಸ್ಥಳ ಚೆನ್ನೈ ಬಳಿಯ ಮಾಂಗಾಡುವಿನ ಪಕ್ಕದ ಪೆರಿಯಾಪಣಿಚೇರಿಯ ನಿವಾಸಿಯಾದಂಥ ಪ್ರಸನ್ನ ಮಣಿಕಂಠನ್ ಎಂಬುವರು ಎಂದಿನಂತೆ ಅವತ್ತು ತಮ್ಮ ರಾತ್ರಿ ಡ್ಯೂಟಿಯನ್ನು ಮುಗಿಸಿ ಮನೆಗೆ ಹೊರಟಿದ್ರು. ಆದರೆ ಅವ್ರ ಮುಖದಲ್ಲಿ ಸ್ವಲ್ಪ ಕೂಡ ಖುಷಿ, ಸಮಾಧಾನ ಇರಲಿಲ್ಲ. ಅದು ವಿಪರೀತ ಚಿಂತೆ ಹಾಗೂ ಬೇಸರದಿಂದ ಕೂಡಿತ್ತು. ಮನೆಗೆ ಬಂದಾಗ ತುಂಬಾ ಸುಸ್ತಾದಂತೆ ಕಂಡಂತ ಅವರು ವಿವರಿಸಲಾಗದಂತ ಮನೋವೇದನೆಯಲ್ಲಿ ಹಾಗೂ ಏನೋ ಒಂದು ಮನೋ ಒತ್ತಡದಲ್ಲಿ ಇದ್ದುದನ್ನ ಅವ್ರ ಮನೆಯವರು ಕೂಡ ಗಮನಿಸ್ತಾರೆ. ಆದ್ರೂ ಕೂಡ ಅವರ ಪೋಷಕರು ಈ ಬಗ್ಗೆ ಮಗನನ್ನ ಯಾವುದೇ ಪ್ರಶ್ನೆ ಕೇಳೋದಿಲ್ಲ. ಏಕೆಂದ್ರೆ ಆ ಒಂದು ಬೇಸರ ಹಾಗೂ ದುಗುಡ ಅವ್ರ ಮನಸ್ಸಲ್ಲೂ ಕೂಡ ತುಂಬಿತ್ತು. ಕಳೆದ ಒಂದಷ್ಟು ವರ್ಷಗಳಿಂದನೂ ಕೂಡ ಇವರ ಪರಿವಾರ ಈ ರೀತಿ ಖಿನ್ನತೆಯಲ್ಲಿ ಕಾಲವನ್ನ ಕಳೀತಾ ಇತ್ತು. ಸತತವಾಗಿ ತುಂಬಾ ವರ್ಷಗಳಿಂದ ನಿರಂತರವಾದಂತಹ ಚಿಂತೆ ಹಾಗೂ ದುಃಖದಲ್ಲಿದ್ದಂತ ಈ ಒಂದು ಪರಿವಾರಕ್ಕೆ ಈಗ ಒಳ್ಳೆಯ ಟೈಮ್ ಬಂದಿತ್ತು. ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಪ್ರಸನ್ನಗೆ ಮದುವೆ ಯೋಗ ಕೂಡಿ ಬಂದಿತ್ತು. ಅದು ಕೂಡ ಲವ್ ಮ್ಯಾರೇಜ್. ಈ ಒಂದು ಮದುವೆ ಎರಡು ಕಡೆ ಮನೆಯವರು ಕೂಡ ಒಪ್ಪಿಗೆ ಇತ್ತು. ಹೀಗಿರುವಾಗ ಅಲ್ಲಿ ಸಂತೋಷದಾಯಕ ವಾತಾವರಣ ನಿರ್ಮಾಣವಾಗಬೇಕು. ಆದ್ರೆ ಹೀಗಿದ್ರೂ ಕೂಡ ಇವರು ಮತ್ತೊಮ್ಮೆ ಚಿಂತಿಸಲು ಕಾರಣ ಏನು? ಅದರ ಹಿಂದೆ ಒಂದು ಗಂಭೀರವಾದಂತ ಕಾರಣ ಇತ್ತು. ಇಷ್ಟು ದಿನ ಮದುವೆಗೆ ಒಪ್ಪಂತ ಹುಡುಗಿಯ ಮನೆಯವರು ಈಗ ತಮ್ಗೆ ಈ ಮದುವೆ ಬೇಡ ಅಂತ ತಿರುಗಿ ಬಿದ್ದಿದ್ರು. ನಮ್ಗೆ ಈಗ ಈ ಮದುವೆಯಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ್ರು. ಅವರು ಈ ರೀತಿ ಉಲ್ಟಾ ಹೊಡೆದದ್ದು ಪ್ರಸನ್ನ ಹಾಗೂ ಅವನ ಮನೆಯವರಿಗೆ ಬೇಸರ ತರಿಸಿತ್ತು. ಈ ಪ್ರಸನ್ನಗೆ ಯಾವ್ದಾದ್ರು ದುಶ್ಚಟ ಅಥವಾ ದುರಭ್ಯಾಸಗಳು ಇದ್ವಾ, ಅಥವಾ ಅವನಿಗೆ ಯಾವ್ದಾದ್ರು ಬೇರೆ ಕಳ್ಳ ಸಂಬಂಧ ಇತ್ತ? ಹಾಗೂ ಇದ್ರ ಬಗ್ಗೆ ಹುಡುಗಿ ಮನೆಯವರಿಗೆ ಗೊತ್ತಾಗಿ ಅವರು ಈ ಒಂದು ಮದುವೆ ಬೇಡ ಅಂತ ಹೇಳರ ಅಂತ ನೀವು ಅನ್ಕೋಬಹುದು. ಆದರೆ ಕಾರಣ ಇದ್ಯಾವುದೂ ಅಲ್ಲ. ಈ ಪ್ರಸನ್ನ ತುಂಬಾ ಒಳ್ಳೆ ಹುಡುಗ. ಕೆಲವು ವರ್ಷಗಳ ಕೆಳಗೆ ಇವರ ಕುಟುಂಬದಲ್ಲಿ ನಡಿಬಾರ್ದಂತ ಒಂದು ದುರ್ಘಟನೆ ಸಂಭವಿಸಿತ್ತು. ಆ ಒಂದು ದುರ್ಘಟನೆ ಬಗ್ಗೆ ಅವರು ತುಂಬಾ ಸಂಕಟವನ್ನ ಅನುಭವಿಸಿದ್ರು. ಇದನ್ನ ದಿನೇ ದಿನೇ ಮರೆಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದರ ಚಿಂತೆಯಿಂದ ಅವರು ಸಂಪೂರ್ಣವಾಗಿ ಹೊರಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇದ್ರ ಬಗ್ಗೆ ಗೊತ್ತಾದಂತ ಹುಡುಗಿಯ ಮನೆಯವರು ಈ ಒಂದು ವಿಷಯವಾಗಿ ಪ್ರಸನ್ನ ಅವರ ಕುಟುಂಬವನ್ನ ಸಾಂತ್ವನ ಮಾಡೋದನ್ನ ಬಿಟ್ಟು ಮದುವೆನೇ ಬೇಡ ಅಂತ ತುದಿಗಾಲಲ್ಲಿ ನಿಂತಿದ್ರು. ಈ ಒಂದು ವಿಷಯವಾಗಿ ಪ್ರಸನ್ನ ಹಾಗೂ ಅವನ ಕುಟುಂಬದವರು ಮತ್ತೆ ಈಗ ಒತ್ತಡದಲ್ಲಿ ಬದುಕುವಂತಾಗಿತ್ತು. ಅವತ್ತು ಸೆಪ್ಟೆಂಬರ್ 18ನೇ ತಾರೀಕು ಕೆಲಸ ಮುಗಿಸಿ ಮನೆಗೆ ಬಂದಂತ ಪ್ರಸನ್ನ ತನ್ನ ರೂಮ್ಗೆ ಹೋಗಿ ಆ ಹುಡುಗಿಗೆ ಮತ್ತೆ ಫೋನ್ ಮಾಡಿ ಈ ಬಗ್ಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದ. ಆದ್ರೂ ಕೂಡ ಅವಳು ಅವನ ಮಾತಿಗೆ ಸ್ವಲ್ಪ ಕೂಡ ಕೇರ್ ಮಾಡಲಿಲ್ಲ. ಅವತ್ತು ರಾತ್ರಿ ಲಾಕ್ ಆದಂತ ಅವನ ರೂಮ್ ಡೋರ್ ಮತ್ತೆ ಬೆಳಗ್ಗೆ ಆದ್ರೂ ಕೂಡ ಓಪನ್ ಆಗ್ಲಿಲ್ಲ. ಕಾರಣ ಪ್ರಸನ್ನ ಇದೇ ಒಂದು ಕೊರಗಲ್ಲಿ ತನ್ನ ರೂಮ್ ಅಲ್ಲಿ ನೇಣಿಗೆ ಶರಣಾಗಿದ್ದ. ವೀಕ್ಷಕರೇ, ತುಂಬಾ ದಾರುಣಮಯವಾಗಿರುವಂತ ಈ ಒಂದು ಕೇಸ್ ಕೊನೆಯಲ್ಲಿ ನಮ್ಮೆಲ್ಲರನ್ನೂ ಕೂಡ ತೀವ್ರವಾಗಿ ಚಿಂತೆಗೆ ಈಡ್ ಮಾಡುತ್ತೆ. 2018ರಲ್ಲಿ ಇಡೀ ಚೆನ್ನೈ ನಗರವನ್ನೇ ತಲ್ಲಣಗೊಳಿಸಿದಂತ ಹಾಗೂ ಸಮಾಜದಲ್ಲಿ ಎಷ್ಟೊಂದು ಕ್ರೂರ ಜನ ಇದ್ದಾರಂತ ನಾವು ಬೆರಗಾಗುವಂತೆ ಮಾಡದಂತ ಈ ಒಂದು ದುಃಖಕರವಾದಂತ ಕೇಸ್ ಬಗ್ಗೆ ಈ ಮುಂದೆ ತಿಳಿತಾ ಹೋಗೋಣ. ಬನ್ನಿ ವೀಕ್ಷಕರೇ, ಈ ಪ್ರಸನ್ನ ಸ್ಟೋರಿನ ಇಲ್ಲಿಗೆ ನಿಲ್ಲಿಸ್ತೀನಿ. ಈತ ಯಾರು, ಈತನಿಗೂ ಈ ಕಥೆಗೂ ಏನ್ ಸಂಬಂಧ ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ. ವೀಕ್ಷಕರೇ, ಅದು 2018ರ ಆಗಸ್ಟ್ 31ನೇ ತಾರೀಕು. ಅವತ್ತು ಸಾಯಂಕಾಲದ ಸಮಯ. ಅದು ಆಲ್ಮೋಸ್ಟ್ ಎಲ್ಲ ಕೆಲಸಗಾರರು ಕೂಡ ತಮ್ಮ ಕೆಲಸವನ್ನ ಮುಗಿಸ್ಕೊಂಡು ಮನೆಗೆ ಹೊರಡುವಂತ ಸಮಯ. ಅದೇ ತರಹ ಆಫೀಸ್ ಕೆಲಸವನ್ನ ಮುಗಿಸಿ ಮನೆಗೆ ಬರ್ಬೇಕಿದೆ ಅಂತ ತಮ್ಮ ಪತಿ ವಿಜಯರವರ ಬರುವಿಕೆಗಾಗಿ ಅವರ ಮಡದಿ ಎದುರು ನೋಡ್ತಾ ಇದ್ರು. ಇದೇ ಒಂದು ತವಕದಿಂದ ವಿಜಯ್ಗೆ ಅವರು ಫೋನ್ ಮಾಡಿದಾಗ ತುಂಬಾ ಕೆಲಸದ ಒತ್ತಡದಲ್ಲಿ ಇದ್ದಂತ ವಿಜಯ್, ಇವತ್ತು ಬಹಳ ಕೆಲಸ ಇದೆ, ನಾನು ಮನೆಗೆ ಬರೋದು ಕೂಡ ಡೌಟ್ ಅಂತ ಹೇಳಿದ್ರು. ಇದರಿಂದ ತೀವ್ರ ಅಸಮಾಧಾನಿತರಾದಂತ ಅವರ ಪತ್ನಿ ತೀವ್ರವಾಗಿ ಹತಾಶೆಯನ್ನ ಪಡ್ಕೊಂಡ್ರು. ಆದ್ರೆ ಅವತ್ತು ತಮ್ಮ ಪತಿ ಮನೆಗೆ ಬೇಗ ಬರೋದನ್ನ ಅವರು ಬಯಸಿದ್ರು. ಏಕೆಂದ್ರೆ ಅವತ್ತು ವಿಜಯ್ನ ಬರ್ತ್ಡೇ. ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡುವಂತೆ ಮಧ್ಯರಾತ್ರಿಯಲ್ಲಿ ತುಂಬಾ ಸರಳ ರೀತಿಯಲ್ಲಿ ಅವರ ಬರ್ತ್ಡೇನ ಆಚರಿಸಿಕೊಳ್ಳುವಂತ ಹಂಬಲ ಅವರ ಪತ್ನಿಗೆ ಇತ್ತು. ಅವತ್ತು ಪತ್ನಿ ಆಸೆಯಂತೆ ಮಕ್ಕಳ ಜೊತೆ ತುಂಬಾ ಸರಳವಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಂತ ವಿಜಯ್ ಮರುದಿನ ಕೆಲಸಕ್ಕೆ ಅಂತ ಹೋದವರು ಪತ್ನಿಯ ಕರೆ ಬಂದ್ರೂ ಕೂಡ ಮನೆಗೆ ಬರ್ಲಿಲ್ಲ. ಪತ್ನಿಗೆ ತೀವ್ರ ನಿರಾಸೆ ತಂದೊಡದಂತ ವಿಜಯ್ ಮಾರನೇ ದಿನ ಅಂದ್ರೆ 2018ರ ಸೆಪ್ಟೆಂಬರ್ 1ರ ಬೆಳಗ್ಗೆ ಸುಮಾರು 7 ಗಂಟೆಗೆ ಮನೆಗೆ ಬರ್ತಾರೆ. ಇವರ ಬರ್ತ್ಡೇಗೆ ಸರ್ಪ್ರೈಸ್ ಗಿಫ್ಟ್ ಅನ್ನ ಕೊಡುವಂತ ಬದಲು ಒಂದು ದೊಡ್ಡ ಶಾಕ್ ಕೊಡೋದಕ್ಕೆ ಇವ್ರ ಪತ್ನಿ ನಿರ್ಧಾರವನ್ನ ಮಾಡದಂತಿತ್ತು. ಇವರು ಮನೆಗೆ ಬಂದು ನೋಡಿದಾಗ ಅವರ ಮನೆಯ ಬಾಗಿಲು ಹೊರಗಡೆಯಿಂದ ಲಾಕ್ ಆಗಿದ್ದು ಅವ್ರ ಗಮನಕ್ಕೆ ಬರುತ್ತೆ. ಅವರು ತಕ್ಷಣ ತಮ್ಮ ಪತ್ನಿಗೆ ಕರೆ ಮಾಡ್ತಾರೆ. ಆದ್ರೆ ಮೊಬೈಲ್ ಸ್ವಿಚ್ ಆಫ್ ಅಂತ ಬರುತ್ತೆ. ಇದರಿಂದ ಸ್ವಲ್ಪ ಗಾಬರಿಗೆ ಈಡಾದಂತ ವಿಜಯ್ ತಮ್ಮ ಪತ್ನಿಯ ಮನೆಯವರಿಗೆ ಫೋನ್ ಮಾಡಿದಾಗ ಆಕೆ ಅಲ್ಲೂ ಕೂಡ ಹೋಗಿಲ್ಲ ಅನ್ನುವಂತ ಸಂಗತಿ ಅವ್ರಿಗೆ ಗೊತ್ತಾಗುತ್ತೆ. ಈಗ ವಿಜಯ್ ಮನೆ ಓನರ್ ಹತ್ರ ಈ ಬಗ್ಗೆ ಕೇಳಿದಾಗ ಅವರು ಕೂಡ ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವರು ತಮ್ಮ ಮನೆಯ ಕಿಟಕಿಯಲ್ಲಿ ಇಣಕ್ ನೋಡಿದಾಗ ಮನೆ ಒಳಗೆ ಹಾಲ್ನ ಫ್ಯಾನ್ ರನ್ನಿಂಗ್ ಅಲ್ಲಿ ಇದ್ದುದು ಅವ್ರ ಗಮನಕ್ಕೆ ಬಂತು. ಹಾಗಾದ್ರೆ ಅವಳು ಮನೇಲೆ ಇರಬೇಕು ಅಂತ ಅವರು ತಮ್ಮ ಪತ್ನಿ ಹೆಸರನ್ನ ಜೋರಾಗಿ ಕೂಗಿ ಕರೀತಾರೆ. ಆದ್ರೆ ಒಳಗಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ಒಂದ್ ವೇಳೆ ಇವಳು ಫ್ಯಾನ್ ಅನ್ನ ಆಫ್ ಮಾಡೋದಕ್ಕೆ ಮರ್ತು ಮನೆಯನ್ನ ಲಾಕ್ ಮಾಡ್ಕೊಂಡು ಹೊರಗಡೆ ಎಲ್ಲಾದ್ರೂ ಹೋಗಿರಬಹುದಾ ಅಂತ ಯೋಚನೆ ಮಾಡ್ತಾರೆ. ಮನೆ ಬೀಗವನ್ನ ತಾವೇ ಒಡೆದು ಒಳಗಡೆ ಹೋಗೋದಿಕ್ಕೆ ಅವರು ನಿರ್ಧಾರ ಮಾಡ್ತಾರೆ. ತಕ್ಷಣ ಅಕ್ಕಪಕ್ಕದವರ ಸಹಾಯದಿಂದ ಬೀಗವನ್ನ ಹೊಡೆದು ಒಳಗಡೆ ಹೋಗಿ ನೋಡಿದಾಗ ಅವರ ಎದೆ ಝಲ್ ಅನ್ನುವಂತ ಒಂದು ದೃಶ್ಯ ಎದುರಾಗಿತ್ತು. ಅಲ್ಲಿ ಅವರ ಇಬ್ರು ಮಕ್ಕಳು ಕೂಡ ಯಾವುದೇ ಚಲನ ಇಲ್ಲದೆ ನಿಸ್ತೇಜವಾಗಿ ಮಲಗಿದ್ರು. ಯಾರಿಗಾಗಿ ತಾವು ಹಗಲು ರಾತ್ರಿ ದುಡಿತಾ ಇದ್ರು, ಯಾರಿಗೋಸ್ಕರ ತಮ್ಮ ಇಡೀ ಬದುಕನ್ನ ಸವಸೋದಕ್ಕೆ ಅವರು ಸಿದ್ಧರಾಗಿದ್ರು, ಈಗ ಆ ಮಕ್ಕಳೇ ನಿರ್ಜೀವವಾಗಿ ಬಿದ್ದಿದ್ರು. ತಕ್ಷಣ ಅವರಿಬ್ಬರನ್ನು ಕೂಡ ಆಸ್ಪತ್ರೆಗೆ ಸಾಗಿಸಲಾಯಿತು. 7 ವರ್ಷದ ಅವರ ಮಗ ಅಜಯ್ ಹಾಗೂ 4 ವರ್ಷದ ಮಗಳು ಕಾರ್ಣಿಕಾ ಇಬ್ರು
ಮಕ್ಕಳು ಕೂಡ ಆಸ್ಪತ್ರೆಗೆ ಬರುವಂತ ಮುನ್ನನೇ ದಾರಿ ಮಧ್ಯೆ ತೀರು ಹೋಗಿದ್ದಾರೆ ಅಂತ ವೈದ್ಯರು ಖಚಿತಪಡಿಸ್ತಾರೆ. ಕಳೆದ ರಾತ್ರಿವರೆಗೂ ಜೀವಂತವಾಗಿ ಇದ್ದಂತ ಈ ಮಕ್ಕಳಿಗೆ ಆಗಿದ್ದಾದ್ರೂ ಏನು, ಅವರು ಸತ್ತದ ಹೇಗೆ, ಅವರ ತಾಯಿ ಎಲ್ಲಿ ನಾಪತ್ತೆಯಾದ್ರು, ಅವ್ರಿಗೆ ಏನಾಯ್ತು ಅನ್ನುವಂತ ಸಾಕಷ್ಟು ಗೊಂದಲಗಳು ಎಲ್ಲರಲ್ಲೂ ಕೂಡ ಮೂಡಿದ್ವು. ಈ ಒಂದು ವಿಷಯವಾಗಿ ವಿಚಾರಣೆ ಶುರು ಮಾಡದಂತ ಪೊಲೀಸರಿಗೆ ಈ ಎಲ್ಲಾ ಪ್ರಶ್ನೆಗಳಿಗೂ ಒಂದೊಂದಾಗಿ ಉತ್ತರಗಳು ಸಿಗ್ತಾ ಹೋದ್ವು. ವೀಕ್ಷಕರೇ, ಈ ಒಂದು ವಿಷಯಗಳು ಚೆನ್ನೈ ಮಾತ್ರವಲ್ಲದೆ ಇಡೀ ತಮಿಳುನಾಡೇ ಡಿಸ್ಟರ್ಬ್ ಆಗುವಂತೆ ಮಾಡಿದ್ವು. ಇನ್ನು ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾದಂತ ಸಂಗತಿಗಳು ಈ ರೀತಿ ಇದ್ವು. ವೀಕ್ಷಕರೇ, ಅದು 2010ರ ಸಮಯ. ಕಡಲೂರಿನ ಮೂಲದ ವಿಜಯ್ ಚೆನ್ನೈನಲ್ಲಿ ಕ್ಯಾಟರಿಂಗ್ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರು. ಇದರ ಟ್ರೈನಿಂಗ್ ಆಗಿ ಅವರು ವಡಪಲಾನಿಯ ಒಂದು 5 ಸ್ಟಾರ್ ಹೋಟೆಲ್ಗೆ ಕೆಲಸಕ್ಕೆ ಸೇರ್ಕೊಂಡಿದ್ರು. ಇಲ್ಲಿ ರಿಸೆಪ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಯುವತಿ ಅವ್ರಿಗೆ ಪರಿಚಯ ಆಗ್ತಾಳೆ. ಆ ಒಂದು ಪರಿಚಯ ಪ್ರೀತಿಗೆ ದಾರಿಯನ್ನ ಮಾಡ್ಕೊಟ್ಟಿತ್ತು. ನಂತರ ಅವರು ಪರಸ್ಪರ ಮದುವೆ ಆಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಈ ವಿಜಯ್ಗೆ ತಾಯಿ ತಂದೆ ಯಾರು ಕೂಡ ಇರ್ಲಿಲ್ಲ. ಅವರು ತಮ್ಮ ಮದುವೆ ವಿಷಯವನ್ನ ಹುಡುಗಿಯ ಮನೆಯವರಿಗೆ ತಿಳಿಸಿದಾಗ ಇವರ ಮದುವೆಗೆ ಅವರ ಒಪ್ಪಿಗೆ ಕೂಡ ಸಿಗುತ್ತೆ. ಮದುವೆ ನಂತರ ಕುಂದ್ರತ್ತೂರ್ ಬಳಿ ಒಂದು ಬಾಡಿಗೆ ಮನೆಯನ್ನ ಪಡೆದು ಇವರು ಅಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ವಿಜಯ್ ಕ್ಯಾಟರಿಂಗ್ ಕೋರ್ಸ್ ಮಾಡಿದ್ರು ಕೂಡ ಮುಂದೆ ATM ನಲ್ಲಿ ಕ್ಯಾಶ್ ಮಿಲ್ಲರ್ ಕೆಲಸಕ್ಕೆ ಸೇರ್ಕೊಳ್ತಾರೆ. ಇವ್ರಿಗೆ ಮುಂದೆ 2 ಮಕ್ಕಳು ಕೂಡ ಜನಿಸ್ತಾರೆ. ತಾನಿದ್ದಂತ ಮನೆ ಓನರ್ ಕೂಡ ಇವರನ್ನ ಪ್ರೀತಿಯಿಂದನೇ ನೋಡ್ಕೊಳ್ತಿದ್ರು. ಈ ವಿಜಯ್ನ ಮಕ್ಕಳು ಓನರ್ ಮನೆಗೂ ಕೂಡ ಹೋಗಿ ಬಂದು ಮಾಡ್ತಿದ್ರು. ಆ ಓನರ್ ಆ ಮಕ್ಕಳನ್ನ ತನ್ನ ಮನೆ ಮಕ್ಕಳಂತಾನೆ ಟ್ರೀಟ್ ಮಾಡ್ತಿದ್ರು. ಈ ವಿಜಯರವರ ಬದುಕಲ್ಲಿ ಅವರ ಸುಖ ಸಂಸಾರಕ್ಕೆ ಬೇಕಾದಂತ ಎಲ್ಲ ಕೂಡ ಇತ್ತು. ಹೀಗಿರುವಾಗಲೇ ಯಾರು ಕೂಡ ನಿರೀಕ್ಷೆ ಮಾಡದಂತ ಅದೊಂದು ಕರಾಳವಾದಂತ ದಿನ ಬರುತ್ತೆ. ಆಗಸ್ಟ್ 31ನೇ ತಾರೀಕು ತಮ್ಮ ಪತ್ನಿಯ ಆಸೆಯಂತೆ ಅವತ್ತು ಮಿಡ್ ನೈಟ್ ಸಮಯದಲ್ಲಿ ತುಂಬಾ ಸರಳವಾಗಿ ತಮ್ಮ ಪತ್ನಿ ಹಾಗೂ ಮಕ್ಕಳ ಜೊತೆ ತಮ್ಮ ಹುಟ್ಟುಹಬ್ಬವನ್ನು ಅವರು ಆಚರಿಸಿಕೊಂಡಿದ್ರು. ಬೆಳಗ್ಗೆ ಎದ್ದು ಆಫೀಸ್ಗೆ ರೆಡಿಯಾದಂತ ವಿಜಯ್ ಇನ್ನೂ ಕೂಡ ಮಲಗಿದಂತ ತಮ್ಮ 4 ವರ್ಷದ ಮಗಳನ್ನ ಮುಚ್ಚೋದಿಕ್ಕೆ ಮುಂದೆ ಬಾಗ್ತಾರೆ. ಆಗ ಅವರ ಪತ್ನಿ ಮಲಗಿದವಳನ್ನ ಎಬ್ಬಿಸಬೇಡಿ ಅಂತ ಹೇಳಿದಾಗ ಅದು ಸರಿ ಅಂತ ವಿಜಯ್ ತಮ್ಮ ಪತ್ನಿಗೆ ವಿದಾಯವನ್ನ ತಿಳಿಸಿ ಕಚೇರಿಗೆ ಹೊರಟಿದ್ರು. ಅವರು ಕೆಲಸವನ್ನ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಮನೆಯಲ್ಲಿ ನಡಿಬಾರ್ದಂತ ಘಟನೆ ನಡೆದು ಹೋಗಿತ್ತು. ಇವ್ರ ಮಕ್ಕಳು ಹೇಗ್ ಸತ್ರು, ಮತ್ತೆ ಯಾಕೆ ಸತ್ರು, ಇವ್ರ ಪತ್ನಿ ಎಲ್ ಕಣ್ಮರೆಯಾದ್ರು, ಈ ರೀತಿ ಮುಂತಾದ ವಿಷಯಗಳನ್ನ ಪೊಲೀಸರು ತಕ್ಷಣವೇ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ನಾಪತ್ತೆಯಾಗಿದ್ದಂತ ಇವರ ಪತ್ನಿಯನ್ನ ಕೊನೆಗೂ ಕೂಡ ಪೊಲೀಸರು ಪತ್ತೆ ಹಚ್ಚುತ್ತಾರೆ. ಪೊಲೀಸರ ಕೈಗೆ ಸಿಕ್ಕಂತ ಇವರ ಪತ್ನಿಯಿಂದಾಗಿ ಈ ಒಂದು ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಅದೇನಪ್ಪ ಅಂದ್ರೆ ಮದುವೆ ನಂತರ ಅವ್ರಿಗೆ 2 ಮಕ್ಕಳು ಜನಿಸಿದ್ರು. ಅಲ್ಲಿ ಅವರು ಕೆಲಸಕ್ಕೆ ಹೋಗ್ತಾ ಇದ್ದಂತ ವಿಜಯರವರ ಪತ್ನಿ ಮಕ್ಕಳ ತಕ್ಷಣ ಕೆಲಸ ಬಿಟ್ಟು ಮಕ್ಕಳ ಪಾಲನೆ ಪೋಷಣೆಯಲ್ಲಿ ನಿರತರಾಗಿದ್ರು. ವಿಜಯ್ ತಮ್ಮ ಪತ್ನಿಗೂ ಕೂಡ ಒಂದು ಸ್ಕೂಟಿಯನ್ನ ಕೊಡಿಸಿದ್ರು. ವಿಜಯರವರ ಪತ್ನಿಗೆ ಮೊಬೈಲ್ ನೋಡುವಂತ ಹುಚ್ಚು ಜಾಸ್ತಿ ಇತ್ತು. ಇದ್ರ ಜೊತೆ ಈಗ ಸ್ವತಂತ್ರವಾಗಿ ಓಡಾಡೋದಕ್ಕೆ ಕೈಯಲ್ಲಿ ಒಂದು ಗಾಡಿ ಕೂಡ ಇತ್ತು. ಹೇಗೂ ಮಕ್ಕಳು ಓನರ್ ಮನೆಯಲ್ಲಿ ಇರ್ತಾರೆ ಅನ್ನುವಂತ ಧೈರ್ಯದಿಂದ ಗಾಡಿ ತಗೊಂಡು ಸ್ವಚ್ಛಂದವಾಗಿ ಅವರು ಹೊರಗಡೆ ಇಷ್ಟ ಬಂದ್ ಕಡೆ ತಿರುಗಾಡೋದಕ್ಕೆ ಶುರು ಮಾಡ್ತಾರೆ. ಹೇಗೋ ಮನೆಯಲ್ಲಿ ತಮ್ಮ ಪತಿ ಇರೋದಿಲ್ಲ. ಅವರು ಕೆಲಸಕ್ಕೆ ಅಂತ ಹೋದಾಗ ಇಲ್ಲಿ ಅವ್ರ ಪತ್ನಿ ಕಾಲ ಕಳೆಯೋದಕ್ಕೆ ಸಾಕಷ್ಟು ಸಮಯ ಕೂಡ ಸಿಕ್ತಿತ್ತು. ಯಾವಾಗ ಈ ರೀತಿಯ ಸ್ವೇಚ್ಛಾಚಾರದ ಬದುಕಿಗೆ ಅವರು ತಮ್ಮನ್ನ ತಾವು ನೋಡ್ಕೊಂಡ್ರು ಆಗ ಅವರು ಯಾರ ಮಾತನ್ನು ಕೂಡ ಕೇಳದಂತಾದ್ರು. ಇವರ ವರ್ತನೆ ಮಿತಿ ಮೀರಿದಾಗ ಅದನ್ನ ಗಮನಿಸಿದಂತ ಇವರ ಪತಿ ವಿಜಯ್ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಒಂದು ಸಲ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ರು. ಆದ್ರೆ ಯಾವುದೇ ಸೂಚನೆ ಅಥವಾ ಎಚ್ಚರಿಕೆಗೂ ಅವ್ರ ಪತ್ನಿ ಸುಲಭವಾಗಿ ಹೆದರುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ನಂತರ ಆಕೆ ಒಂದು ದಿನ ತಮ್ಮ ಮನೆಯನ್ನು ಕೂಡ ಬಿಟ್ಟು ಹೋಗ್ತಾರೆ. ಅವಳು ಎಲ್ಲಿಗೆ ಹೋಗಿರಬಹುದು ಅಂತ ಗೊತ್ತಿದ್ದಂತ ವಿಜಯ್ ಆಕೆ ಇದ್ದಂತ ಸ್ಥಳಕ್ಕೆ ತಾನೇ ಹೋಗಿ ಅವಳ ಹತ್ರ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ ಬಂದಿದ್ರು. ಮನೆಗೆ ಬಂದಾಗ ನೀನು ನನ್ಗೋಸ್ಕರ ಅಲ್ಲದೆ ಇದ್ರು ಕೂಡ ಮಕ್ಕಳಿಗೋಸ್ಕರನಾದ್ರೂ ಮನೇಲಿ ಇರಬೇಕು, ಇನ್ಮೇಲೆ ಈ ರೀತಿ ಎಲ್ಲ ಮಾಡಬೇಡ ಅಂತ ಬುದ್ಧಿವಾದವನ್ನ ಹೇಳಿದ್ರು. ಈ ಒಂದು ವಿಷಯ ಗೊತ್ತಾದಂತ ಆಕೆ ಪೋಷಕರು ಕೂಡ ಮನೆಗೆ ಬಂದು ನೋಡು ನಿನ್ಗೆ 2 ಮಕ್ಕಳಿದ್ದಾರೆ, ಈ ತರ ಎಲ್ಲ ಮಾಡಬೇಡ, ಮಕ್ಕಳ ಭವಿಷ್ಯಕ್ಕಾದ್ರೂ ನೀನು ಉತ್ತಮ ಗೃಹಿಣಿಯಾಗಿ ಮನೇಲಿರ್ಬೇಕು ಅಂತ ಅವರು ಕೂಡ ಆಕೆಗೆ ಬೈದು ಬುದ್ಧಿ ಹೇಳ್ತಾರೆ. ಹೀಗೆ ಪ್ರತಿಯೊಬ್ರು ಕೂಡ ನಿನ್ಗೆ ಮಕ್ಕಳಿದ್ದಾರೆ, 2 ಮಕ್ಕಳಿದ್ದಾರೆ, ನೀನು ಮಕ್ಕಳಿಗೋಸ್ಕರನಾದ್ರೂ ಸರಿಯಾಗಿರ್ಬೇಕು ಅಂತ ಪದೇ ಪದೇ ಹೇಳಿದಾಗ ಈ ಮಕ್ಕಳು ಇದ್ರೆ ತಾನೇ ಇಷ್ಟೆಲ್ಲ, ತನ್ನ ಸ್ವತಂತ್ರಕ್ಕೆ ಅಡ್ಡಿ ಇರುವಂತ ಈ ಮಕ್ಕಳನ್ನ ಕೊಲೆ ಮಾಡಿದ್ರೆ ಹೇಗೆ ಅನ್ನುವಂತ ಕೆಟ್ಟ ಯೋಚನೆ ಆಕೆಗೆ ಬಂದಿತ್ತು. ತಾನೇ ಜನ್ಮ ಕೊಟ್ಟ ಮಕ್ಕಳನ್ನ ಕೊಲ್ಲುವ ಬಗ್ಗೆ ಜಗತ್ತಿನ ಯಾವ ತಾಯಿ ಕೂಡ ಯೋಚನೆ ಮಾಡೋದಿಲ್ಲ. ತಾಯಿ ಅಂದ್ರೆ ಅವಳು ಕರುಣಾಮಯಿ, ಕ್ಷಮಯಾಧರಿತ್ರಿ ಅನ್ನುವಂತ ಪೂಜ್ಯ ಭಾವನೆ ನಮ್ಮಲ್ಲಿದೆ. ಆದ್ರೆ ವಿಜಯನ ವಿಷಯವಾಗಿ ಈ ಒಂದು ಮಾತು ಸುಳ್ಳಾಗಿತ್ತು. ಕೇವಲ ತನ್ನ ದುಷ್ಟ ಚಟಕ್ಕಾಗಿ, ತನ್ನ ಸ್ವೇಚ್ಛಾಚಾರದ ಬದುಕಿಗಾಗಿ ಹೆತ್ತ ಮಕ್ಕಳನ್ನೇ ಕೊಲ್ಲಿಸುವಂತ ಕಟುಕ ನಿರ್ಧಾರವನ್ನ ಈ ಮಹಾತಾಯಿ ಮಾಡಿದ್ಲು. ಅಷ್ಟು ಕಾಳಜಿಯನ್ನ ತೋರುವಂತ ಗಂಡ ಹಾಗೂ ಮುದ್ದದ ಮಕ್ಕಳಿದ್ರು ಕೂಡ ತನಗಿದ್ದಂತ ಅಕ್ರಮ ಸಂಬಂಧದ ತೆವಲಿಗಾಗಿ ಮತ್ತು ಅವನು ಕೊಡಿಸುವಂತ ಸ್ವಾದಿಷ್ಟವಾದಂತ ಆಹಾರಕ್ಕಾಗಿ ಈ ಮೊದಲು ಟಿಕ್ ಟಾಕ್ ನಲ್ಲಿ ರೀಲ್ಸ್ ಅನ್ನ ಮಾಡ್ತಾ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಂತ ಅವಳು ಈಗ ತನ್ನ ಮಕ್ಕಳನ್ನೇ ಕೊಲ್ಲೋದಕ್ಕೆ ಮುಂದಾಗಿದ್ಲು. ಅಷ್ಟಕ್ಕೂ ಈ ಮಹಾತಾಯಿಯ ಹೆಸರು ಅಭಿರಾಮಿ. ತನ್ನ ಸಂಸಾರಕ್ಕಾಗಿ ಹಗಲಿರುಳು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಂತ ತನ್ನ ಗಂಡ ಕಚೇರಿಗೆ ಹೊರಟು ಮನೆಗೆ ಬರೋವರೆಗೂ ಇವಳಿಗೆ ಸಾಕಷ್ಟು ಫ್ರೀ ಟೈಮ್ ಸಿಕ್ತಿತ್ತು. ಇದರಿಂದಾಗಿ ಮೊಬೈಲ್ ಅಡಿಕ್ಷನ್ ಶುರುವಾಗಿತ್ತು. ಇತ್ತೀಚೆಗಂತೂ ಹೆಣ್ಮಕ್ಳಿಗೆ ಈ ಸೋಷಿಯಲ್ ಮೀಡಿಯಾ ವೇದಿಕೆಗಳಲ್ಲಿ ಪ್ರಸಿದ್ಧಿಗೆ ಬರೋದು ತುಂಬಾ ಸುಲಭ. ಹೆಣ್ಮಕ್ಳಾದ್ರೆ ಒಂದಿಷ್ಟು ಮೈಕೈ ತೋರಿಸಿ ರೀಲ್ಸ್ ಅನ್ನ ಮಾಡಿದ್ರೆ ಸಾಕು, ಸಾಕಷ್ಟು ಪುರುಷರು ಅದನ್ನ ಕೆಲಸ ಕಾರ್ಯ ಬಿಟ್ಟು ನೋಡ್ತಿರ್ತಾರೆ. ಇನ್ನಷ್ಟು ಹೊಸ ಹೊಸ ರೀಲ್ಸ್ ಅನ್ನ ಮಾಡಿ ಪುರುಷರ ನಿದ್ದೆ ಕೆಡಿಸಬೇಕು ಅಂತ ಅವರಲ್ಲಿ ಹೆಚ್ಚು ಆಸಕ್ತಿ ಬರುತ್ತೆ. ಅಂಥದ್ದೇ ಕ್ಯಾಟಗರಿಗೆ ಸೇರಿದವಳು ಈ ಅಭಿರಾಮಿ.
ಅವಳಿಗೆ ಪುರುಷರ ಕಾಮೆಂಟ್ಗಳು ಅಂದ್ರೆ ತುಂಬಾ ಇಷ್ಟ. ಹೇಗೋ ಕೈಯಲ್ಲಿ ಒಂದು ಮೊಬೈಲ್ ಹಾಗೂ ಗಾಡಿ ಕೂಡ ಇತ್ತಲ್ಲ, ಆ ಒಂದು ಗಾಡಿಯನ್ನ ತಗೊಂಡು ಆನ್ಲೈನ್ ಅಲ್ಲಿ ಪರಿಚಯ ಆಗುವಂತ ಎಲ್ಲಾ ಪುರುಷರನ್ನು ಕೂಡ ಅವಳು ಮೀಟ್ ಆಗೋದಕ್ಕೆ ತುಂಬಾ ಸುಲಭ ಆಗಿತ್ತು. ಈ ರೀತಿ ಅವಳಿಗೆ ಪರಿಚಯ ಆದವನೇ ಪಕ್ಕದ ಏರಿಯಾದಲ್ಲಿ ಬಿರಿಯಾನಿ ಮಾರ್ತಿದಂತಹ ಸುಂದರಂ ಎನ್ನುವಂತ ವ್ಯಕ್ತಿ. ಆಗಾಗ ಇವನನ್ನ ಮೀಟ್ ಆಗೋದಕ್ಕೆ ಹೋಗ್ತಾ ಇದ್ದಂತ ಅಭಿರಾಮಿ ಅವನು ಕೊಡ್ತಾ ಇದ್ದಂತ ಎಕ್ಸ್ಟ್ರಾ ಬಿರಿಯಾನಿ ತಿಂತ ಅವನ ಜೊತೆ ಸಂಬಂಧವನ್ನ ಬೆಳೆಸ್ಕೊಂಡಿದ್ಲು. ಈ ಅಭಿರಾಮಿಗೆ ತನ್ನ ಲವರ್ ಜೊತೆ ಇಷ್ಟ ಬಂದ ರೀತಿ ಕಾಲ ಕಳೆಯೋದಿಕ್ಕೆ ಅಡ್ಡಿ ಇದ್ದದೆ ಅವಳ ಮಕ್ಕಳು. ಹೀಗಾಗಿ ತನ್ನ ಲವರ್ ಜೊತೆ ಸೇರಿ ಮಕ್ಕಳನ್ನ ಕೊಲೆ ಮಾಡೋದಿಕ್ಕೆ ಅವಳು ಮುಂದಾಗ್ತಾಳೆ. ಮೆಡಿಕಲ್ ಶಾಪ್ಗೆ ಹೋಗಿ ಕೆಲವು ಮಾತ್ರೆಗಳನ್ನ ಅವಳು ಅನಧಿಕೃತವಾಗಿ ಖರೀದಿ ಮಾಡಿದ್ಲು. ನಂತರ ಆಗಸ್ಟ್ 30ನೇ ತಾರೀಕಿನ ರಾತ್ರಿ ಮಕ್ಕಳು ಸೇವಿಸುವ ಹಾಗೆ ಆ ಮಾತ್ರೆಗಳನ್ನ ಹಾಲಲ್ಲಿ ಬೆರೆಸ್ಕೊಟ್ಟು ಅವಳು ತನ್ನಿಬ್ರು ಮಕ್ಕಳಿಗೆ ಕುಡಿಸಿದ್ಲು. ಅವಳು ಆ ಮಾತ್ರೆ ಮಿಶ್ರಿತ ಹಾಲನ್ನ ತನ್ನಿಬ್ರು ಮಕ್ಕಳು ಮಾತ್ರವಲ್ಲದೆ ತನ್ನ ಪತಿಯಾದಂತ ವಿಜಯ್ಗೂ ಕೊಟ್ಟಿದ್ಲು. ಆದ್ರೆ ಮಾರನೇ ದಿನ ಅಜಯ್ ಮತ್ತು ವಿಜಯ್ ಇಬ್ರು ಕೂಡ ಎಂದಿನಂತೆ ಸಹಜವಾಗಿಯೇ ಎದ್ದಿದ್ರು. 4 ವರ್ಷದ ಮಗಳು ಕಾರ್ಣಿಕ ಮಾತ್ರ ಬಾಯಲ್ಲಿ ನೊರೆಯನ್ನ ಉಗುಳುತ್ತಾ ನಿದ್ರೆಯಲ್ಲೇನೆ ಸತ್ತು ಹೋಗಿದ್ಲು. ಈ ಒಂದು ವಿಷಯವನ್ನ ತನ್ನ ಪತಿ ಹಾಗೂ ಮಗನೂ ಕೂಡ ತಿಳಿಸದೆ ಉಪಾಯದಿಂದ ಅಭಿರಾಮಿ ಮರೆಮಾಚಿದ್ಲು. ತನ್ನ ಪತಿ ಬದುಕಿ ಉಳಿದದ್ದು ಅವಳಿಗೆ ತೀವ್ರ ಅಸಮಾಧಾನವನ್ನ ತಂದಿತ್ತು. ಅವನ ಬರ್ತಡೇ ದಿನವೇ ಅವನನ್ನ ಸೈಲೆಂಟ್ ಆಗಿ ಮುಗಿಸ್ಬೇಕು ಅಂತ ಅವಳು ಅಂದ್ಕೊಂಡಿದ್ಲು. ಆದ್ರೆ ಯಾವಾಗ ಅದು ನೆರವೇರ್ಲಿಲ್ವೋ ಆಗ ಅಭಿರಾಮಿ ಅದರಿಂದ ತುಂಬಾ ಬೇಸರಗೊಂಡಿದ್ಲು. ಇಲ್ಲಿ ಇವಳಿಗೆ ತನ್ನ ಮುದ್ದಾದ ಮಗಳು ಸತ್ವದ ಬಗ್ಗೆ ಯಾವುದೇ ಬೇಸರ ಅಥವಾ ಕೊರಗು ಇರಲಿಲ್ಲ. ಅದರ ಬದಲಿಗೆ ಸಾಯದೆ ಬದುಕಿ ಉಳಿದಂತ ಮಗ ಹಾಗೂ ಪತಿ ಬಗ್ಗೆ ಅಸಮಾಧಾನ ಇತ್ತು. ಇದೇ ಕಾರಣಕ್ಕೆ ಅವತ್ತು ತಮ್ಮ ಮಗಳನ್ನ ಮುದ್ದಿಸೋಕೆ ಅವಳ ಹತ್ರ ಬಂದಂತ ಪತಿಯನ್ನ ಅಭಿರಾಮಿ ಬುದ್ಧಿವಂತಿಕೆಯಿಂದ ಅವಾಯ್ಡ್ ಮಾಡಿದ್ಲು. ಗಂಡ ರೆಡಿಯಾಗಿ ಕಚೇರಿಗೆ ಹೊರಟ ನಂತರ ಇವಳು ಮಾಡದಂತ ಕೆಲಸ ಎಂತದು ಗೊತ್ತಾ? ತಾನು ತಂದಿದಂತ ಮಾತ್ರೆಯನ್ನ ಹಾಲ್ನಲ್ಲಿ ಬೆರೆಸಿ ತನ್ನ ಮಗನಿಗೆ ಮತ್ತೆ ಕುಡಿಸಿದ್ಲು. ಅದನ್ನ ಅವನು ಕುಡಿದ ನಂತರ ಅಷ್ಟಕ್ಕೆ ಬಿಡದಂತ ಅವಳು ಅವನನ್ನ ಮಂಚದ ಮೇಲೆ ಚಿತ್ರವಧೆ ಮಾಡಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ಲು. ತನ್ನ ಸ್ವಂತ ತಾಯಿನೇ ಯಾಕೆ ಇಷ್ಟು ಹಿಂಸಾತ್ಮಕವಾಗಿ ನನ್ನ ಜೊತೆ ನಡೆದುಕೊಳ್ತಿದ್ದಾಳೆ ಅನ್ನೋದು ಗೊತ್ತಿರದಂತ ಆ ಹುಡುಗ ಅವತ್ತು ಏನೆಲ್ಲ ಯೋಚಿಸಿರಬಹುದು. ಈ ಒಂದು ಸಮಯದಲ್ಲಿ ಅವನ ಮನಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನ ನಮ್ಮಿಂದ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ತಾಯಿಯ ಹಿಂಸೆಗೆ ಸೋತಂತ ಆ ಜೀವ ಕೂಡ ಮುಂದಿನ ಕೆಲವೇ ನಿಮಿಷಗಳಲ್ಲಿ ಹಾರು ಹೋಗುತ್ತೆ. ಈ ರೀತಿ ಇಬ್ಬರನ್ನು ಕೂಡ ನಿರ್ದಯವಾಗಿ ಕೊಲೆ ಮಾಡದಂತ ಆ ಹಂತಕ್ಕೆ ತಕ್ಷಣ ಮನೆಯಿಂದ ಎಸ್ಕೇಪ್ ಆಗ್ಲಿಲ್ಲ. ಅವಳು ತನ್ನ ಪತಿ ವಿಜಯ್ಗೋಸ್ಕರ ಅಲ್ಲೇ ಕಾದಿದ್ಲು. ಅಂದ್ರೆ ಅದರ ಅರ್ಥ ಅವನನ್ನು ಕೂಡ ಕೊಂದು ಮುಗಿಸ್ಬೇಕು ಅನ್ನೋದು ಅವಳ ಪ್ಲಾನ್ ಆಗಿತ್ತು. ಆದ್ರೆ ಸಂಜೆ ಆದ್ರೂ ಕೂಡ ಅವಳ ಗಂಡ ಮನೆಗೆ ಬರ್ಲಿಲ್ಲ. ಅದೇ ಸಮಯಕ್ಕೆ ಅವಳು ಅವನಿಗೆ ತಾನೇ ಫೋನ್ ಮಾಡಿದ್ಲು. ಆದ್ರೆ ಈ ವಿಜಯ್ಗೆ ಅದು ಮೃತ್ಯುವಿನ ಕರೆ ಅಂತ ಗೊತ್ತಿರ್ಲಿಲ್ಲ. ಆತ ತನಗೆ ತುಂಬಾ ಕೆಲಸ ಇದೆ, ನಾನು ಬರೋದಕ್ಕೆ ಆಗಲ್ಲ ಅಂತ ಅವಾಯ್ಡ್ ಮಾಡಿದ್ದ. ಈಗ ತನ್ನ ಲವರ್ಗೆ ಕರೆ ಮಾಡದಂತ ಅಭಿರಾಮಿ ಅವನ ಜೊತೆ ಸ್ವಚ್ಛಂದವಾಗಿ ಮಾತುಕತೆಯಲ್ಲಿ ತೊಡಗ್ತಾಳೆ. ಪಕ್ಕದಲ್ಲಿ 2 ಎಳೆ ಜೀವಗಳನ್ನ ಬಲಿ ಕೊಟ್ಟಿದ್ದಂತ ಈ ರಾಕ್ಷಸಿ ತನ್ನ ಮಕ್ಕಳ ಶವದ ಮುಂದೆ ದೂರದಲ್ಲಿ ಇದ್ದಂತ ತನ್ನ ಲವರ್ ಜೊತೆ ಹರಟೆ ಹೊಡಿತಾ ಇದ್ಲು. ಅಂದ್ರೆ ಇವಳು ಇನ್ಯಾವ ರೇಂಜಿಗೆ ಸೈಕೋ ಆಗಿರ್ಬೋದು ಅಂತ ನೀವೇನೆ ಯೋಚಿಸ್ ನೋಡಿ. ಯಾವಾಗ ಅವಳ ಗಂಡ ಬರ್ಲಿಲ್ವೋ ಆಗ ಇವಳ ಲವರ್ ಇಲ್ಲಿ ಕಾದು ಕೂತ್ಕೋಬೇಡ, ಗಾಡಿ ತಗೊಂಡು ಸೀದಾ ಬಂದ್ಬಿಡು ಅಂತ ಹೇಳಿದ್ದ. ಆಗ ಮನೆ ಲಾಕ್ ಮಾಡದಂತ ಅವಳು ಸ್ಕೂಟಿನ ತಗೊಂಡು ಅವನ ಹತ್ರ ಹೋಗ್ತಾಳೆ. ಈ ಸುಂದರಂ ಅವಳನ್ನ ಬಸ್ ಸ್ಟ್ಯಾಂಡ್ಗೆ ಕರ್ಕೊಂಡು ಹೋಗಿ ನಾಗರ್ಕೋಯಿಲ್ ಬಸ್ ಅನ್ನ ಹತ್ಸಿದ್ದ. ಅಲ್ಲಿಗೆ ಬಂದ ಅಭಿರಾಮಿ ತನ್ನ ಸಿಮ್ ಕಾರ್ಡ್ ಅನ್ನ ತೆಗೆದು ಬಿಸಾಕಿದ್ಲು. ಈಗ ಇವಳ ಮೂಲಕನೇ ಸುಂದರಂ ಎಲ್ಲಿದ್ದಾನೆ ಅನ್ನೋದನ್ನ ಟ್ರೇಸ್ ಮಾಡದಂತ ಪೊಲೀಸರು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ವಿಚಾರಣೆ ಸಮಯದಲ್ಲಿ ಸ್ವತಃ ಅಭಿರಾಮಿ ಇಷ್ಟೆಲ್ಲ ವಿಚಾರವನ್ನ ಅವ್ರ ಮುಂದೆನೆ ಒಪ್ಕೊಂಡಿದ್ಲು. ವಿಚಾರಣೆ ವೇಳೆ ಇವಳಿಗೆ ಸುಂದರಂ ಮಾತ್ರವಲ್ಲದೆ ಇನ್ನೂ ಸಾಕಷ್ಟು ಜನ ಗೆಳೆಯರು ಹಾಗೂ ಲವರ್ಗಳು ಇದ್ದಂತ ಸಂಗತಿ ಪೊಲೀಸರಿಗೆ ಗೊತ್ತಾಗುತ್ತೆ. ವೀಕ್ಷಕರೇ, ಮಕ್ಕಳು ಭೂಮಿ ಮೇಲೆ ಡೌಟ್ ಪಡದೆ ನಂಬುವಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ತಾಯಿ ಮಾತ್ರ. ತಾಯಿ ವಿಷ ಕೊಡ್ಲಿ, ಸಿಹಿಯನ್ನೇ ಕೊಡ್ಲಿ ಅಥವಾ ಅಮೃತವನ್ನೇ ಕೊಡ್ಲಿ, ಆ ಮಕ್ಕಳು ಯಾಕೆ ಏನು ಅಂತ ಕೇಳದೆ ಅದನ್ನ ಸೇವಿಸ್ತಾರೆ. ಅವತ್ತು ತಮ್ಮ ತಾಯಿ ತಮಗೆ ಕೊಡ್ತಿರೋದು ಹಾಲಿನ ರೂಪದಲ್ಲಿರುವಂತ ವಿಷ ಅನ್ನುವಂತ ಸಣ್ಣ ಅನುಮಾನ ಕೂಡ ಅವ್ರಿಗೆ ಬರ್ಲಿಲ್ಲ. ತಾಯಿ ಕೊಟ್ಟಿದ್ದನ್ನೇ ಅಮೃತ ಅಂತ ಭಾವಿಸಿ ಅವರು ಸೇವಿಸಿದ್ದೇ ಇವತ್ತು ಅವರ ಸಾವಿಗೆ ಮುಖ್ಯ ಕಾರಣ ಆಯ್ತು. ವೀಕ್ಷಕರೇ, ಈ ರೀತಿ ಕೇವಲ ತನ್ನ ದೈಹಿಕ ಸುಖಕ್ಕಾಗಿ ಮಕ್ಕಳನ್ನೇ ಕೊಲ್ಲಿಸುವಂತ ತಾಯಿ ಇರೋಕೆ ಸಾಧ್ಯನಾ? ಇಷ್ಟೆಲ್ಲ ಮಾಡಿ ಮುಂದೆ ಅವಳು ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯವಾ? ತಾನು ಸಾಯುವವರೆಗೂ ಈ ಒಂದು ಅಪರಾಧ ಭಾವ ಅವಳನ್ನ ಕಾಡೋದಿಲ್ವಾ? ಗಂಡ ಮಕ್ಕಳಿಗಿಂತ ಅಕ್ರಮ ಸಂಬಂಧನೆ ಹೆಚ್ಚು ಅನ್ನೋದಾದ್ರೆ ಯಾರಿಗೂ ಏನು ತೊಂದರೆ ಮಾಡದೆ ಅವಳ ಪಾಡಿಗೆ ಅವಳು ಯಾರ ಜೊತೆ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಓಡೋಗಬಹುದಿತ್ತು. ಅದಕ್ಕಾಗಿ ಏನೂ ಕೂಡ ಅರಿಯದ ಮುಗ್ಧ ಜೀವಗಳನ್ನ ಬಲಿ ಕೊಡುವಂತ ಅಗತ್ಯ ಇತ್ತ? ಇಂಥ ಪಾಪಿಷ್ಟರನ್ನ ಬಹುಬೇಗ ಪತ್ತೆ ಹಚ್ಚಿ ಈ ಒಂದು ಕೇಸ್ಗೆ ಇವರಿಗೆ ಯಾವತ್ತೂ ಕೂಡ ಬೇಲ್ ಸಿಗದಂತೆ ಮಾಡದಂತ ಪೊಲೀಸರಿಗೆ ಇಲ್ಲಿ ನಾವು ಧನ್ಯವಾದವನ್ನ ಹೇಳಲೇಬೇಕು. ಇವತ್ಗೂ ಈ ಒಂದು ಕೇಸ್ ಕೋರ್ಟ್ ಅಲ್ಲಿ ನಡೀತಾ ಇದೆ. ಈ ಒಂದು ಘಟನೆಯಾಗಿ 6-7 ವರ್ಷಗಳು ಮುಗಿದಿದ್ರು ಕೂಡ ಇವತ್ಗೂ ಅಪರಾಧಿಗಳಿಗೆ ಬೇಲ್ ಸಿಕ್ಕಿಲ್ಲ. ಅದೆಲ್ಲ ಸರಿ, ಈ ಒಂದು ವಿಡಿಯೋದ ಶುರುವಿನಲ್ಲಿ ಹೇಳಿದಂತ ಆ ಪ್ರಸನ್ನ ಯಾರು ಗೊತ್ತಾ ವೀಕ್ಷಕರೇ? ಈ ಪ್ರಸನ್ನ ಬೇರೆ ಯಾರು ಅಲ್ಲ, ಆತ ಈ ಅಭಿರಾಮಿಯ ತಮ್ಮ. ಕೆಲವೊಂದ್ ಸಾರಿ ಯಾರೋ ಮಾಡದಂತ ತಪ್ಪಿಗೆ ಇನ್ಯಾರೋ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಈ ಒಂದು ಕೇಸಲ್ಲಿ ಅಭಿರಾಮಿ ಮಾಡದಂತ ತಪ್ಪಿಗೆ ಆ ಪ್ರಸನ್ನ ಶಿಕ್ಷೆಯನ್ನ ಅನುಭವಿಸಬೇಕಾಯ್ತು. ಇವರಕ್ಕ ಇಂಥವಳ, ಇವನ್ ತಮ್ಮಗೆ ನಾವು ಹೇಗೆ ಹೆಣ್ಣನ್ನ ಕೊಡೋದು ಅಂತ ಅವರು ಈ ಒಂದು ಮದುವೆಯನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರು. ಆ ಒಂದು ನೋವಿಂದ ಆತ ತನ್ನ ಪ್ರಾಣವನ್ನ ಕಳೆದುಕೊಂಡ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.